ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ತಲೆಮರೆಸಿಕೊಂಡಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟ ಶುರುವಾಗಿದೆ. ಕಾರಣ, ಏಪ್ರಿಲ್ 26ಕ್ಕೆ ದೇಶ ಬಿಟ್ಟಿರುವಂತಹ ಪ್ರಜ್ವಲ್ ಇಲ್ಲಿಯವರೆಗೂ ಕೂಡ ನಾಪತ್ತೆಯಾಗಿದ್ದಾರೆ. ಬಂಧನ ಭೀತಿಯಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಿಗೆ ವಿದೇಶಾಂಗ ಇಲಾಖೆ ಮುಂದಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರುವಂತಹ ಪ್ರಜ್ವಲ್ ರೇವಣ್ಣ ಅದರ ರದ್ದಿಗೆ ಈಗ ವಿದೇಶಾಂಗ ಇಲಾಖೆಯಿಂದ ಪ್ರಕ್ರಿಯೆಗಳು ಶುರುವಾಗಿದೆ. ಎಸ್ಐಟಿ ಪತ್ರದ ನಂತರ ಪಾಸ್ಪೋರ್ಟ್ ರದ್ದತಿಗೆ ಪ್ರಕ್ರಿಯೆ ಶುರು. ಏಪ್ರಿಲ್ 26ಕ್ಕೆ ದೇಶ ಬಿಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಈವರೆಗೂ ಕೂಡ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಸುಳಿವಿಲ್ಲ. ಬಂಧನ ಭೀತಿಯಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ಅವರ ಪಾಸ್ಪೋರ್ಟ್ ರದ್ದಿಗೆ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಎಸ್ಐಟಿ ಪತ್ರವನ್ನ ಬರೆದಿದೆ. ಪತ್ರದ ನಂತರ ಪಾಸ್ಪೋರ್ಟ್ ರದ್ದತಿಗೆ ಈಗ ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬಹುದು. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ವಿದೇಶಾಂಗ ಇಲಾಖೆ ಮುಂದಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ದೇಶ ತೊರೆದಿದ್ದಾರೆ ಪ್ರಜ್ವಲ್ ರೇವಣ್ಣ. ವಿದೇಶಾಂಗ ಇಲಾಖೆಯಿಂದ ಯಾವುದೇ ಕ್ಷಣದಲ್ಲಿ ಪಾಸ್ಪೋರ್ಟ್ ರದ್ದಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಎಸ್ಐಟಿ ಪತ್ರದ ನಂತರ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗಿದೆ. ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ಪಾಸ್ಪೋರ್ಟ್ ರದ್ದಾಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿದೇಶಾಂಗ ಇಲಾಖೆಯಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಸ್ಪೋರ್ಟ್ ರದ್ದಾಗಬಹುದು. ಆ ಪ್ರಕ್ರಿಯೆಗಳು ಶುರುವಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾರಾ? ಸಿಎಂ ಸಿದ್ದರಾಮಯ್ಯನವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಪಾಸ್ಪೋರ್ಟ್ ರದ್ದು ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಪತ್ರ ಆಧರಿಸಿ ರದ್ದತಿ ಕ್ರಮ ಕೈಗೊಳ್ಳಲಿರುವಂತಹ ವಿದೇಶಾಂಗ ಇಲಾಖೆ. ಹಾಗಾದ್ರೆ ಪ್ರಜ್ವಲ್ ಕಳ್ಳಾಟಕ್ಕೆ ಬ್ರೇಕ್ ಬೀಳತ್ತಾ? ಹಾಗಾದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಒಂದು ವೇಳೆ ರದ್ದಾದ್ರೆ ಪ್ರಜ್ವಲ್ ಮೇಲೆ ಏನ್ ಪರಿಣಾಮ ಆಗತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಪಾಸ್ಪೋರ್ಟ್ ರದ್ದಾದ ಕೂಡಲೇ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್ ರೇವಣ್ಣ? ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ ತನಿಖೆಯ ಮೇಲೆ ಏನ್ ಪರಿಣಾಮ ಆಗತ್ತೆ? ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಮೇಲೇನೂ ಪರಿಣಾಮ ಬೀರಲ್ಲ. ಪ್ರಜ್ವಲ್ ಇರೋ ದೇಶ ಯಾವುದು ಅನ್ನೋ ಮಾಹಿತಿನೇ ಎಸ್ಐಟಿ ಬಳಿ ಇಲ್ಲ. ಜರ್ಮನಿಗೆ ಹೋಗಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಯಾವ ಮಾಹಿತಿಯೂ ಕೂಡ ಎಸ್ಐಟಿ ಬಳಿ ಇಲ್ಲ. ಪಾಸ್ಪೋರ್ಟ್ ರದ್ದತಿಯಿಂದ ಪ್ರಜ್ವಲ್ ವಾಪಸ್ ಕರೆತರಲು ಸಾಧ್ಯ ಇಲ್ಲ ಅನ್ನೋ ಮಾಹಿತಿಗಳಿದೆ. ಪ್ರಜ್ವಲ್ ಕರೆತರಲು ಸಿಬಿಐ, ಇಂಟರ್ಪೋಲ್ ಮೂಲಕವೇ ಪ್ರಕ್ರಿಯೆ ನಡೀಬೇಕು. ಎಸ್ಐಟಿ ಬಳಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಕೇವಲ ಜರ್ಮನಿಯಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಬಿಟ್ರೆ ಮತ್ಯಾವ ಕ್ಲೂ ಕೂಡ ಇಲ್ಲ. ಪ್ರಜ್ವಲ್ ಕರೆತರೋದಕ್ಕೆ ಸಿಬಿಐ, ಇಂಟರ್ಪೋಲ್ ಮೂಲಕವೇ ಪ್ರಕ್ರಿಯೆ ನಡೀಬೇಕು. ಸಿಬಿಐನಿಂದ ಇಂಟರ್ಪೋಲ್ಗೆ ಅಧಿಕೃತ ಮಾಹಿತಿ ರವಾನೆ ಆಗಬೇಕು. ಆರೋಪಿ ಮೇಲಿರೋ ಅಪರಾಧಗಳ ದಾಖಲೆ ಆಧರಿಸಿ ಮಾಹಿತಿಯನ್ನ ಕೊಡಬೇಕು. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಎಸ್ಐಟಿ ಮನವಿಯ ಮೇರೆಗೆ ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್. ಪಾಸ್ಪೋರ್ಟ್ ರದ್ದತಿಯಿಂದ ಆರೋಪಿ ಹಸ್ತಾಂತರ ಸಾಧ್ಯ ಆಗಲ್ಲ. ಆರೋಪಿಯನ್ನ ದೇಶಕ್ಕೆ ಕರೆತರೋದಕ್ಕೆ ಸಿಬಿಐ ಮೂಲಕವೇ ಪ್ರಯತ್ನ ನಡಿಬೇಕು. ಇಲ್ಲದೆ ಹೋದ್ರೆ ಏನ್ ಪ್ರಯತ್ನ ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗತ್ತೆ. ಇಂಟರ್ಪೋಲ್ನಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿದರೆ ಪ್ರಜ್ವಲ್ ಗಡೀಪಾರಾಗುವ ಸಾಧ್ಯತೆಯೂ ಇದೆ. ಪ್ರಜ್ವಲ್ ರೇವಣ್ಣ ಭೂಗತನಾಗಿ ಇಂದಿಗೆ 27 ದಿನ. ಪ್ರಜ್ವಲ್ ಭಾರತಕ್ಕೆ ಕರೆತರೋದಕ್ಕೆ ಎಸ್ಐಟಿ ಹರಸಾಹಸವನ್ನ ಪಡ್ತಾ ಇದೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ವಾರೆಂಟ್ ಪಡೆದಂತಹ ಎಸ್ಐಟಿ, ಓಪನ್ ಡೇಟೆಡ್ ವಾರೆಂಟ್ ಪಡೆದಿರುವ ಎಸ್ಐಟಿ ಪ್ರಜ್ವಲ್ನನ್ನ ಭಾರತಕ್ಕೆ ಕರೆತರಬೇಕು ಅಂತ ಎಸ್ಐಟಿ ಹಲವು ಪ್ರಯತ್ನವನ್ನ ಮಾಡ್ತಾ ಇದೆ. ಓಪನ್ ಡೇಟೆಡ್ ವಾರೆಂಟ್ ಪಡೆದಿದೆ ಎಸ್ಐಟಿ. ಓಪನ್ ಡೇಟೆಡ್ ಅಂದ್ರೆ ಅದಕ್ಕೆ ಕಾಲದ ಮಿತಿ ಇಲ್ಲ. ಪ್ರಜ್ವಲ್ ಯಾವತ್ತೇ ಕಾಣಿಸಿದ್ರು ವಶಕ್ಕೆ ಪಡೆಯುವ ವಾರೆಂಟ್ ಅದಾಗಿದೆ.
ಓಪನ್ ಡೇಟೆಡ್ ವಾರೆಂಟ್ ಜೊತೆ 3 ದಾಖಲೆಯನ್ನ ಕಳುಹಿಸಿದೆ ಎಸ್ಐಟಿ. ಸಿಬಿಐನ ಇಂಟರ್ಪೋಲ್ ಕಚೇರಿಗೆ 3 ಪತ್ರ ರವಾನಿಸಿದೆ. ಸಿಬಿಐನಿಂದ ಮಾಹಿತಿಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಬಲೆ ಬೀಸಿದೆ. ಸಿಬಿಐಗೆ ಎಸ್ಐಟಿಯಿಂದ 3 ಪತ್ರ ರವಾನೆಯಾಗಿದೆ. ಸಿಬಿಐನಿಂದ ಮಾಹಿತಿ ಬರಬೇಕು. ಆ ಮಾಹಿತಿಗಾಗಿ ಎಸ್ಐಟಿ ಈಗ ಕಾಯ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.